ಭೂಮಿ ವೇಗವಾಗಿ ಬಿಸಿಯಾಗ್ತದೆ ಮತ್ತು ಹಿಂದಿಗಿಂತ ಬರ ಮತ್ತು ಪ್ರವಾಹಗಳು ಬರಲಿಕ್ಕೆ ಜಾಸ್ತಿ ಆಗ್ತದೆ. ನನಗೆ ಹೇಳಿದ್ರು ಕೆಲವರು ಜನ ಮೌಢ್ಯಗಳನ್ನ ಕಂದಾಚಾರಗಳನ್ನ ನಂಬ್ಕೊಳ್ತಕ್ಕಂಥ ಜನ ಹೇಳಿದ್ರು, ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಬರಗಾಲ ಬರ್ತದೆ, ಪ್ರವಾಹ ಬರ್ತದೆ, ಬರಗಾಲ ಬರ್ತದೆ ಅಂತ ಹೇಳಿ ಅನೇಕ ಜನರಲ್ಲಿ ಈ ಮೌಢ್ಯಗಳನ್ನ ಬಿತ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹಾಗಾದ್ರೆ ಈಗ ಯಾಕೆ ಮಳೆ ಆಗಿದೆ? ನಾನೇ ಚೀಫ್ ಮಿನಿಸ್ಟರ್ ಅಲ್ಲ, ಈಗ ಸಿದ್ದರಾಮಯ್ಯನವರ ಕಾಲು ಗುಣದಿಂದ ಬರ ಬಂದ್ಬಿಡ್ತದೆ. ಅದು ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೇಳ್ತಕ್ಕಂಥ ಮಾತುಗಳು ಇವು. ನಾನ್ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಇನ್ನೊಬ್ಬ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಅಥವಾ ಇನ್ಯಾರೇ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಪ್ರಕೃತಿ ವಿಕೋಪ ಬರ್ಲಿಕ್ಕೆ ಆದ್ರೆ ನಾವು ಇದಕ್ಕೆ ಯಾರೋ ವ್ಯಕ್ತಿ ಜವಾಬ್ದಾರರು, ಯಾರಿಂದಲೋ ಬಂದಿದೆ ಇದು ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ಜನರಲ್ಲಿ ಮೌಢ್ಯಗಳನ್ನ ಬಿತ್ತಕ್ಕಂಥ, ಅವರಲ್ಲಿ ಈ ರೀತಿಯಾದಂಥ ಭಾವನೆಗಳು ನಿರ್ಮಾಣ ಮಾಡತಕ್ಕಂಥ ಒಂದು ಕುಟಿಲ ಪ್ರಯತ್ನ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವ್ಯಾರು ಕೂಡ ಇಂಥ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂಥ, ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ಯಾರಿಗೆ ವೈಚಾರಿಕ, ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೀನಿ, ನಮ್ಮ ಶಿಕ್ಷಣ ಇದೆಯಲ್ಲ ವೈಚಾರಿಕತೆಯನ್ನು ಬೆಳೆಸೋದಿಲ್ಲ, ನಮಗೆ ವೈಜ್ಞಾನಿಕತೆಯನ್ನು ಬೆಳೆಸೋದಿಲ್ಲ. ಬಹಳ ಜನ ಮೆಡಿಕಲ್ ಓದಿರ್ತಾರೆ, PhD ಮಾಡಿರ್ತಾರೆ, ವಿಜ್ಞಾನ ಓದಿರ್ತಾರೆ, ಅವರು ಕೂಡ ಮೌಢ್ಯಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬಹಳ ಜನ ಈಗ ಬಸವನ ಕಾಲದಲ್ಲೇ, ಆ ಬುದ್ಧನ ಕಾಲದಲ್ಲೇನೆ ಕಂದಾಚಾರ ತಿರಸ್ಕಾರ ಮಾಡಿದ್ರು. ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿದ್ರು ಅಲ್ಲ. ಈಗ ಮತ್ತೆ ಕರ್ಮ ಸಿದ್ಧಾಂತವನ್ನ ನಂಬ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದು ಅಪಾಯಕಾರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀನ್ ಯಾಕಪ್ಪ ಹಿಂಗಾಗಿದ್ಯಾ, ನಿನಗೆ ಬಟ್ಟೆ ಇಲ್ಲ, ಹೊಟ್ಟೆ ಊಟ ಇಲ್ಲ, ವಿದ್ಯೆ ಇಲ್ಲ ಅಂತಂದ್ರೆ ಅದು ನಾ ಹಿಂದಿನ ಜೀವನದಲ್ಲಿ ಮಾಡಿದಂತ ಕರ್ಮ, ಆ ಕರ್ಮದಿಂದ ಹಿಂಗೆಲ್ಲ ಆಗ್ಬಿಟ್ಟಿದ್ದೀನಿ ಅಂತ ಹೇಳೋದು. ಈ ಕರ್ಮ ಸಿದ್ಧಾಂತವನ್ನ ಬಸವಣ್ಣವರ ಕಾಲದಲ್ಲೇನೆ ತಿರಸ್ಕಾರ ಮಾಡಿದ್ರು, 850 ವರ್ಷಗಳ ಹಿಂದೆ. ಈಗಲೂ ಅದನ್ನ ನಂಬ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಮನುಕುಲಕ್ಕೆ ಬಹಳ ಅಪಾಯಕಾರಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಹಾಗಾಗಿ ಇವತ್ತು ಜಗತ್ತಿನಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? ನಾವು ಗಾಂಧಿ ವಿಚಾರಗಳನ್ನ ಮರಿತಾ ಇದ್ದೀವಿ, ಗಾಂಧಿ ವಿಚಾರಧಾರೆಯನ್ನ ಮರಿತಾ ಇದ್ದೀವಿ, ಅದನ್ನ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿಲ್ಲ. ಗಾಂಧೀಜಿಯವರು ಇನ್ನೊಂದು ಮಾತು ಹೇಳಿದ್ರು, ನಾವು ಯಂತ್ರಗಳ ಗುಲಾಮರಾಗಬಾರದು, ಯಂತ್ರಗಳನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ನಮಗಿರಬೇಕು, ಅದ್ರ ಜೊತೆಗೆ ಕೈ ಕಾಲುಗಳಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕಾಗ್ತದೆ. ಹಾಗಂತೇಳಿ ಯಂತ್ರಗಳನ್ನೇ ಬಳಸಬಾರದು ಅಂತ ನಾನು ಹೇಳಕ್ ಹೋಗಲ್ಲ. ಯಂತ್ರಗಳನ್ನು ಬಳಸಿ, ಆದರೆ ಅವು ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಅದಕ್ಕೆ ಇನ್ನೊಂದು ಮಾತನ್ನ ಗಾಂಧೀಜಿಯವರು ಹೇಳಿದ್ದು ಅಂತೂ ಏನಪ್ಪಾ ಅಂತಂದ್ರೆ, ಗ್ರಾಮ ಸುರಾಜ್ಯ ಆಗಬೇಕು, ಗ್ರಾಮ ಸುರಾಜ್ಯ ಆಗಬೇಕು, ಎಲ್ಲ ಗ್ರಾಮಗಳು ಕೂಡ ಸ್ವಾವಲಂಬನೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಹಳ್ಳಿಗಳ ದೇಶ ಭಾರತ. ಈ ಹಳ್ಳಿಗಳ ದೇಶದಲ್ಲಿ ನಾವು ಹಳ್ಳಿಗಳನ್ನ ಸ್ವಾವಲಂಬನೆಗಳನ್ನಾಗಿ ಮಾಡದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳದ್ದು, ಈಗ
ಅಂಬೇಡ್ಕರ್ ಅವರು ಕೂಡ ಹೇಳಿದರು, ಗಾಂಧೀಜಿನೂ ಕೂಡ ಹೇಳಿದರು. ಏನಪ್ಪಾ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಅದರ ಜೊತೆಗೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರೆ, ಆ ದುರ್ಬಲ ವರ್ಗದ ಜನರಿಗೆ ಯಾವುದೇ ಧರ್ಮ ಜಾತಿ ಸೇರಿರಲಿ ಅವರೆಲ್ಲರಿಗೂ ಕೂಡ, ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗಬೇಕು. ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ, ಹೆಣ್ಮಕ್ಳು ರಾತ್ರಿ 12 ಗಂಟೆ ರಾತ್ರಿನಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗುತ್ತೆ. ರಾತ್ರಿ 12 ಗಂಟೆನಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದಿದ್ರೆ ಆಗಲ್ಲ. ಅದಕ್ಕೆ ಅಂಬೇಡ್ಕರ್ ಅವರು ಏನ್ ಹೇಳಿದರು ಅಂತಂದ್ರೆ, ನಾವು ಅಸಮಾನತೆಯನ್ನು ತೊಲಗಿಸಬೇಕು. ಅಸಮಾನತೆಯನ್ನು ತೊಲಗಿಸದೆ ಹೋದ್ರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ.